ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆಲ್ಲ ವಂದನೆಗಳು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ. ಇಂತಹ ಪರಿಶುದ್ಧ ಪವಿತ್ರ ಆರಾಧನೆಗೆ ಯೋಗ್ಯವಾದ ದೇವರನ್ನು ನಾವು ಆರಾಧಿಸುವ. ಇಕ್ಕಟ್ಟಿನಲ್ಲಿ ಯೆಹೋವನು ನಿಮ್ಮ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿಮ್ಮನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿಮಗೆ ಸಹಾಯ ಮಾಡಲಿ. ಜೀವನಿಂದ ನಿಮಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಹಾಲೆಲೂಯಾ. ಸ್ತುತಿಪೇ, ಪರ್ವತ ಮೇಲೂ ಸ್ತುತಿಪೇ, ನಂಬಿದಾಗ ಸ್ತುತಿಪೇ, ಅನುಮಾನದಲ್ಲೂ ಸ್ತುತಿಪೇ, ಒಂಟಿಯಾಗಿ ಸ್ತುತಿಪೇ, ಗುಂಪಿನಲ್ಲೂ ಸ್ತುತಿಪೇ. ಕಾರಣ ಸ್ತುತಿಯೊಂದು ಸಮುದ್ರ, ನನ್ನ ಶತ್ರು ಮುಳುಗುವ. ಉಸಿರುವವರೆಗೆ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಹರ್ಷದಲ್ಲೂ ಸ್ತುತಿಪೇ, ಅನುಮಾನದಲ್ಲೂ ಸ್ತುತಿಪೇ. ಸ್ತುತಿಯೊಂದು ಆಯುಧ, ಅದು ಶಬ್ದಕ್ಕೂ ಹೆಚ್ಚು. ಸ್ತೋತ್ರದ ಕೂಗು, ಯೆಹೋವನ ಬೀಡು. ನಾವು ಉಸಿರಿರುವವರೆಗೆ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮೌನವಾಗಿರುವೆ, ನನ್ನೇಶು ಜೀವಿಸುವ, ಹೇಗೆ ನಾ ಅಡಗಿಸುವೆ. ನಾ ಮೌನವಾಗಿರುವೆ, ನನ್ನೇಶು ಜೀವಿಸುವ, ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಸ್ತುತಿಸುವೆ, ಆಳುವನನ್ನ ಸ್ತುತಿಸುವೆ, ಮರಣವ ಜಯಿಸಿ ಎದ್ದವನ ಸ್ತುತಿಸುವೆ. ನಂಬಿಗಸ್ತನ ಸ್ತುತಿಸುವೆ, ಸತ್ಯದೇವನ ಸ್ತುತಿಸುವೆ. ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. ಪರಮಾಧಿಕಾರಿಯ ಸ್ತುತಿಸುವೆ, ಆಳುವನನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎದ್ದವನ ಸ್ತುತಿಸುವೆ. ನಂಬಿಗಸ್ತನ ಸ್ತುತಿಸುವೆ, ಸತ್ಯದೇವನ ಸ್ತುತಿಸುವೆ. ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. Praise the Lord, oh my soul. I gotta praise the Lord, oh my soul. ಸ್ತುತಿ ಮಾಡು.
ಮೌನವಾಗಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ ನಾ ಮೌನವಾಗಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು 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 ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು 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 ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ ನಾ ಮೌನವಾಗದಿರುವೆ ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು ಸ್ತುತಿ ಮಾಡುವೆ ಮನವೇ ಸ್ತುತಿ ಮಾಡು ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಆರಾಧನೆ ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ 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 ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಓ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ 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 ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ನಿಯುನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನಿಯುನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು
ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ, ನಿನ್ನನ್ನು ನಾ
ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನ ನೋಡಲು ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ಯೇಸುವೆ ನನ್ ಯೇಸುವೆ
ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸು ಹೇಳುತ್ತಾರೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ. ಆದುದರಿಂದ ಈ ಜೀವ ಕೊಡುವ ದೇವರ ವಾಕ್ಯವನ್ನು ಇವತ್ತು ನಾವು ಕೇಳುವ. ಆಮೇನ್. ಇಬ್ರಿಯರಿಗೆ ಅಧ್ಯಾಯ 11 ವಾಕ್ಯ 8ರಿಂದ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗುವುದು ಎಲ್ಲಿಗೆ ತಿಳಿಯದೆ ಹೊರಟನು. ಆಮೇನ್. ಹೌದು, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಾವು ಕೇಳಿದೆವು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ. ಆದಿಕಾಂಡ ಅಧ್ಯಾಯ 15 ವಾಕ್ಯ 1 ಮತ್ತು 2 ಹೇಳುತ್ತದೆ, ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂದು. ಆದರೆ ಆ ಅತ್ಯಧಿಕವಾದ ಆಸ್ತಿಯನ್ನು ಪಡೆಯಬೇಕಾದರೆ ಅವನು ಅನೇಕ ಸಂಗತಿಗಳನ್ನು ಹಿಂದಕ್ಕೆ ಬಿಟ್ಟು ಬರಬೇಕಾಯಿತು, ಸರಿಯಲ್ಲವೇ? ಹೌದು. ಮತ್ತು ಅವನು ಆ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುತ್ತಾನೆ. ದೇವರ ವಾಕ್ಯದಲ್ಲಿ ಅನೇಕ ರೀತಿಯ ಪಿತ್ರಾರ್ಜಿತ ಆಸ್ತಿಗಳ ಬಗ್ಗೆ ಹೇಳಿದೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಜ್ಞಾನೋಕ್ತಿಗಳು ಅಧ್ಯಾಯ 13 ವಾಕ್ಯ 22, ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ. ಆಮೇನ್. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ. ಆಮೇನ್. ರೋಮಪುರದವರಿಗೆ ಅಧ್ಯಾಯ 8 ವಾಕ್ಯ 17, ಮಕ್ಕಳಾಗಿದ್ದರೆ ಬಾಧ್ಯಸ್ಥರೂ ಆಗಿದ್ದೇವೆ, ದೇವರಿಗೆ ಬಾಧ್ಯಸ್ಥರು ಹಾಗೂ ಕ್ರಿಸ್ತನೊಂದಿಗೆ ಸಹಬಾಧ್ಯರೂ ಆಗಿದ್ದೇವೆ. ಹೇಗೆಂದರೆ ಕ್ರಿಸ್ತನ ಕಷ್ಟಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಒಂದು ವೇಳೆ ನಾವು ಮಕ್ಕಳಾದರೆ ನಮಗೆ ಪಿತ್ರಾರ್ಜಿತ ಆಸ್ತಿ ಉಂಟು. ಪ್ರತಿಯೊಂದು ಮಗುವಿಗೂ ಪಿತ್ರಾರ್ಜಿತ ಆಸ್ತಿ ಉಂಟು. ಒಬ್ಬ ಒಳ್ಳೆಯ ವ್ಯಕ್ತಿ ತನ್ನ ಆಸ್ತಿಯನ್ನು ತನ್ನ ಸಂತತಿಗೆ ಬಿಟ್ಟು ಹೋಗುತ್ತಾನೆ. ಮತ್ತು ನಾವು ಪರಮಪಿತನ ಮಕ್ಕಳಾದರೆ ನಾವು ಪಿತ್ರಾರ್ಜಿತ ಆಸ್ತಿಯನ್ನು ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಲಾತ್ಯದವರಿಗೆ ಅಧ್ಯಾಯ 3 ವಾಕ್ಯ 29, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ವಂಶದವರಾಗಿ ಹಾಗೂ ದೇವರ ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಆಮೇನ್. ಹೌದು, ನೀವು ಕ್ರಿಸ್ತನವರಾಗಿದ್ದರೆ. ಈಗ ಇಲ್ಲಿ ಪ್ರಶ್ನೆ ಏನೆಂದರೆ, ನೀವು ಯೇಸುವಿಗೆ ಸೇರಿದವರಾಗಿದ್ದೀರಾ ಎಂದು. ನೀವು ಕ್ರಿಸ್ತನಿಗೆ ಸೇರಿದವರಾಗಿದ್ದೀರಾ? ಅನೇಕ ಸಲ ಜನರು ಯೇಸುವನ್ನು, ಯೇಸುವೇ ನನ್ನ ಹೃದಯದೊಳಗೆ ಬನ್ನಿರಿ ಎಂದು ಹೇಳಿ ಅವರು ದೇವರೆಂದು ನಂಬುತ್ತಾರೆ.
ಆದರೆ ನೀವು ಯಾವ ಯೇಸುವನ್ನು ಆಹ್ವಾನಿಸಿದ್ದೀರಿ? ನಿಮ್ಮ ಕಲ್ಪನೆಯ ಯೇಸುವೆ? ನೀವು ಮೆಚ್ಚುವ ಯೇಸುವನ್ನೇ? ಅಥವಾ ದೇವರ ವಾಕ್ಯದಲ್ಲಿ ಹೇಳಿದಂಥ ಯೇಸುವನ್ನೇ? ನೀವು ಕ್ರಿಸ್ತನವನಾಗಿದ್ದರೆ ನೀವು ಅಬ್ರಹಾಮನ ಸಂತತಿಯವರು, ನಿಮಗೆ ಪಿತ್ರಾರ್ಜಿತ ಆಸ್ತಿ ಉಂಟು, ನೀವು ವಾರಸುದಾರರು. ಆಮೇನ್. ಹಾಲೆಲೂಯ. ಇಲ್ಲಿ ಲೌಕಿಕವಾದ ಆಸ್ತಿ ಉಂಟು ಎಂದು ಹೇಳಿದರೆ ಜನರೆಲ್ಲರೂ ಸಂತೋಷ ಪಡುತ್ತಿದ್ದರು. ಆದರೆ ದೇವರ ವಾಕ್ಯ ಹೇಳುತ್ತದೆ, 1 ಪೇತ್ರ ಅಧ್ಯಾಯ 1 ವಾಕ್ಯ 4, ನಮ್ಮನ್ನು ಲಯ, ಕಳಂಕ, ನಾಶಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಡಲ್ಪಟ್ಟಿದೆ. ಇಲ್ಲಿಯೂ ಸಹ ಬಾಧ್ಯತೆಯ ಬಗ್ಗೆ ಹೇಳಿದೆ. ಹೌದು, ಬಾಧ್ಯತೆಯು ಬೇರೆ ಬೇರೆ ಸ್ವಭಾವದ್ದು ಇರಬಹುದು. ಕೆಲವು ಬಾಧ್ಯತೆಗಳು ಅಪವಿತ್ರಗೊಂಡ ಬಾಧ್ಯತೆಗಳು, ಇನ್ನು ಕೆಲವು ನಿರ್ಮಲವಾದ ಬಾಧ್ಯತೆಗಳು, ಕೆಲವು ಬಾಧ್ಯತೆಗಳು ಲಯಗೊಳ್ಳುವ ಬಾಧ್ಯತೆಗಳು, ಇನ್ನು ಕೆಲವು ಕೆಡದ ಬಾಧ್ಯತೆಗಳು. ಸರಿಯಲ್ಲವೇ? ಕೆಲವು ಬಾಧ್ಯತೆಗಳು ಮಸುಕಾಗಿ ಮರೆಯಾಗುವಂತಹವುಗಳು, ಹಾಗೆಯೇ ಇನ್ನೂ ಕೆಲವು ಬಾಧ್ಯತೆಗಳು ಮಸುಕಾಗಿ ಮರೆಯಾಗಿ ಹೋಗುವಂಥವುಗಳಲ್ಲ. ಆದರೆ ಅವುಗಳ ಬೆಲೆಯು ಹೆಚ್ಚುತ್ತಾ ಹೋಗುತ್ತದೆ. ಹೌದು, ಈ ಬಾಧ್ಯತೆಗಳು ಬೇರೆ ಬೇರೆ ವರ್ಗದವುಗಳಾಗಿರುತ್ತವೆ. ಕೆಲವೊಂದು ಲೌಕಿಕ ಆಸ್ತಿಗಳನ್ನು ತಪ್ಪು ದಾರಿಯಿಂದ ಪಡೆಕೊಂಡಿದ್ದಾಗಿರಬಹುದು. ಅವುಗಳಲ್ಲಿ ಜನರ ಕಣ್ಣೀರಿರಬಹುದು, ರಕ್ತಪಾತವಾದವುಗಳಿರಬಹುದು. ಲೌಕಿಕ ಕಣ್ಣುಗಳಿಗೆ ಅದು ನೋಡಲು ಒಂದು ಒಳ್ಳೆಯ ಬಾಧ್ಯತೆಯಂತೆ ಕಾಣಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಇದು ಅಪವಿತ್ರಗೊಂಡ ಬಾಧ್ಯತೆ ಎಂದು. ಅದು ನಾಶವಾಗುವಂಥದ್ದು. ಪೋಷಕರು ಬಾಧ್ಯತೆಯನ್ನು ಬಿಟ್ಟು ಹೋಗಿರಬಹುದು. ಅದು ನೋಡಲು ಚೆನ್ನಾಗಿರಬಹುದು, ಆದರೆ ಅದು ನಾಶವಾಗುವ ಬಾಧ್ಯತೆ. ಅಪವಿತ್ರವಾದ ಆಸ್ತಿ, ಅವುಗಳಲ್ಲಿ ಕಣ್ಣೀರಿನ ಛಾಯೆ ಇರಬಹುದು, ರಕ್ತಪಾತ ಒಳಗೊಂಡಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ ಬೇರೊಂದು ಬಾಧ್ಯತೆಯ ಬಗ್ಗೆ. ಅದು ನಿರ್ಮಲವಾದದ್ದು, ಲಯವಾಗದ ಹಾಗೂ ಎಂದಿಗೂ ಮಸುಕಾಗಿ ಮರೆಯಾಗದ ಬಾಧ್ಯತೆಯ ಬಗ್ಗೆ. ಆಮೇನ್. ಆದುದರಿಂದ ಯೇಸುವಿನಲ್ಲಿ ನಾನು ಮತ್ತು ನೀವು ಹೊಂದಿರುವ ಬಾಧ್ಯತೆಯು ಎಂದಿಗೂ ಕೆಡದ ಪವಿತ್ರವಾದದ್ದು ಮತ್ತು ಎಂದಿಗೂ ಮಸುಕಾಗಿ ಮರೆಯಾಗಿ ಹೋಗುವುದಿಲ್ಲ. ಆಮೇನ್. ಹೌದು, ಅಂತಹ ಬಾಧ್ಯತೆಯನ್ನು ನಾವು ಪಡೆಯುವುದು ಯಾವಾಗ ನಾವು ಯೇಸುವಿನ ಬಲಿದಾನ ಸ್ವೀಕರಿಸುತ್ತೇವೆಯೋ ಆವಾಗ. ಯೇಸುವಿಗೆ, ನೀವು ನನ್ನ ಸ್ಥಳವನ್ನು ಸ್ವೀಕರಿಸಿದ್ದೀರಿ, ನನ್ನ ಪಾಪಗಳಿಗಾಗಿ ನೀವು ಸಾವನ್ನು ಅಪ್ಪಿದ್ದೀರಿ, ನಿಮ್ಮ ಮರಣದಿಂದ ನನಗೆ ಕ್ಷಮೆ ಸಿಕ್ಕಿದೆ, ನೀವು ರಕ್ತವನ್ನು ಸುರಿಸಿದ್ದರಿಂದ ನನಗೆ ಕೃಪೆಯು ದೊರಕಿದೆ ಎಂದು ನಿವೇದಿಸಿ ಅವರ ಬಳಿಗೆ ಬರುವಾಗ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ನೀವು ಕ್ರಿಸ್ತನವನಾಗಿದ್ದರೆ ನೀವು ಅಬ್ರಹಾಮನ ಸಂತತಿಯವರು ಹಾಗೂ ಕ್ರಿಸ್ತನಲ್ಲಿ ಸಹಬಾಧ್ಯಸ್ಥರಾಗಿರುತ್ತೀರಿ. ಆಮೇನ್. ನಿಮಗೆ ಶ್ರೀಮಂತ ಹಕ್ಕು ಬಾಧ್ಯತೆ ಇರಬಹುದು, ಆದರೆ ನಿಮಗದು ತಿಳಿದಿಲ್ಲ. ಹಾಗೂ ನೀವು ಬಡತನದಿಂದ, ಅಗತ್ಯತೆಗಳಿಂದ, ಬಯಕೆಗಳಿಂದ ಬದುಕಿರಬಹುದು. ನಿಮಗೆ ಶ್ರೀಮಂತ ಬಾಧ್ಯತೆ ಇರಬಹುದು, ಆದರೂ ನೀವು ಒಬ್ಬ ಭಿಕ್ಷುಕನಂತೆ ಬದುಕುತ್ತೀರಿ. ಸರಿಯಲ್ಲವೇ?
ದೇವರ ವಾಕ್ಯ ಹೇಳುತ್ತದೆ, ಆತನು ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಸಹಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 1 ವಾಕ್ಯ 18. ಆತನೇ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನ ಕರೆಯ ನಿರೀಕ್ಷೆಯು ಎಂಥದೆಂಬುದನ್ನು ಮತ್ತು ದೇವಜನರಲ್ಲಿರುವ ಆತನ ಸ್ವತ್ತಿನ ಮಹಿಮಾತಿಶಯವು ಎಂಥದೆಂಬುದನ್ನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ, ಬೆಳಗಲಿ. ಈ ಲೌಕಿಕ ಕಣ್ಣುಗಳಲ್ಲ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾ ಅತಿಶಯವು ಎಂಥದೆಂಬುದನ್ನು ತಿಳಿದುಕೊಳ್ಳಲು. ನಿಮ್ಮ ಮನೋನೇತ್ರಗಳು ಬೆಳಗಲಿ, ತಿಳಿದುಕೊಳ್ಳಲು ಆ ಬಾಧ್ಯತೆಯನ್ನು, ಅದರ ಭರವಸೆ ಶ್ರೀಮಂತಿಕೆಯನ್ನು ಅರ್ಥ ಮಾಡಿಕೊಳ್ಳಲು. ನಾವು ಆದಿಕಾಂಡದಲ್ಲಿ ನೋಡಿದೆವು, ದೇವರು ಅಬ್ರಹಾಮನಿಗೆ ನಕ್ಷತ್ರಗಳನ್ನು ತೋರಿಸಿ ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ದೇವರು ಕೊಡುವ ಬಾಧ್ಯತೆಯು ಪ್ರಕಾಶಭರಿತ, ಮಹಿಮೆಯಿಂದ ಕೂಡಿದ, ಅಳೆಯಲಾಗದ, ಎಂದಿಗೂ ಮಸುಕಾಗಿ ಮರೆಯಾಗದ. ಆಮೆನ್. ಇವತ್ತಿಗೂ ಅಬ್ರಹಾಮನ ಸಂತತಿ ಇದೆ. 2 ಸಂತಾನದವರು, ಲೌಕಿಕ ಸಂತಾನ ಹಾಗೂ ಆತ್ಮಿಕ ಸಂತಾನ. ಆಮೆನ್. ಮರಳನ್ನು ತೋರಿಸಿ ಹೇಳಿದನು, ನಿನ್ನ ಸಂತತಿಯು ಈ ಮರಳಿನಷ್ಟಾಗುವುದು. ಅದು ಲೌಕಿಕ ಸಂತತಿ. ನಕ್ಷತ್ರಗಳನ್ನು ತೋರಿಸಿ ಹೇಳಿದನು, ಅವುಗಳನ್ನು ಲೆಕ್ಕ ಮಾಡು, ನಿನ್ನ ಸಂತತಿಯು ಅಷ್ಟಾಗುವುದು. ಆಮೆನ್. ಅದು ಆತ್ಮಿಕ ಸಂತತಿ. ಅಬ್ರಹಾಮನಿಗೆ 2 ಸಂತತಿಗಳಿವೆ. ಒಂದು ಆತ್ಮಿಕ ಸಂತತಿ, ಇನ್ನೊಂದು ಲೌಕಿಕ ಸಂತತಿ. ಲೌಕಿಕ ಸಂತತಿಯು ಇಸ್ರಾಯೇಲರು. ಅವರು ಮರಳಿನ ಸಂಖ್ಯೆಯಷ್ಟಿರುವರು. ಹೌದು. ಆತ್ಮಿಕ ಸಂತತಿ, ನೀವು ಕ್ರಿಸ್ತನಲ್ಲಿದ್ದರೆ ನೀವು ಅಬ್ರಹಾಮನ ಸಂತತಿ. ಆಮೆನ್. ವೈಭವಯುತವಾದ ಸಂತತಿ, ವೈಭವಯುತವಾದ ಬಾಧ್ಯತೆ. ನಾನು ಮತ್ತು ನೀವು ಅಬ್ರಹಾಮನ ಸಂತತಿ. ಹೇಗೆಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದರಿಂದ. ಅವರ ಭರವಸೆಯ ಜೊತೆ ಬಾಧ್ಯಸ್ಥರು. ಆಮೆನ್. ಕೀರ್ತನೆ 16 ವಾಕ್ಯ 5. ನನ್ನ ಪಾಲು ನನ್ನ ಪಾನವು ಯೆಹೋವನೇ, ನೀನೇ ನನ್ನ ಸ್ವತ್ತನ್ನು ಭದ್ರಗೊಳಿಸುತ್ತಿ. ಇದು ಏನು ಹೇಳುತ್ತದೆ? ಕೀರ್ತನಾಗಾರನು ಹೇಳುತ್ತಾನೆ, ನೀನೇ ನನ್ನ ಪಾಲು. ದೇವರೇ, ನೀನೇ ನನ್ನ ಸ್ವಾಸ್ಥ್ಯವು. ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ಆಮೆನ್. ಕೀರ್ತನಗಾರನು ಹೇಳುತ್ತಾನೆ, ನೀನೇ ನನ್ನ ಪಾಲು, ನೀನು ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ಅಂದರೆ ಅವನು ಹೇಳುತ್ತಾನೆ, ದೇವರು ಅವನ ಸ್ವಾಸ್ಥ್ಯವನ್ನು, ಅವನಿಗಾಗಿ ಇಟ್ಟ ಆಸ್ತಿಯನ್ನು ಭದ್ರಗೊಳಿಸುತ್ತಾನೆಂದು. ಆಮೆನ್. ಹಾಲೆಲೂಯ. ಯೆರೆಮೀಯ ಅಧ್ಯಾಯ 17 ವಾಕ್ಯ 4-6. ನಾನು ನಿಮಗೆ ದಯಪಾಲಿಸಿದ ಸ್ವತ್ತನ್ನು ನಿಮ್ಮ ದೋಷದಿಂದಲೇ ಕಳೆದುಕೊಳ್ಳುವಿರಿ. ನೀವು ನೋಡದ ದೇಶದಲ್ಲಿ ನಿಮ್ಮನ್ನು ನಿಮ್ಮ ಶತ್ರುಗಳಿಗೆ ದಾಸರನ್ನಾಗಿ ಮಾಡುವೆನು. ನೀವು ನನ್ನ ರೋಷಾಗ್ನಿಯನ್ನು ಹೆಚ್ಚಿಸಿದಿರಿ, ಅದು ನಿತ್ಯವೂ ಉರಿಯುತ್ತಿರುವುದು. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನುಷ್ಯನನ್ನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅವನದನ್ನು ಕಾಣನು,
ಯಾರೂ ವಾಸಿಸದ ಚೌಡು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಅನೇಕ ಸಲ ಈ ಒಂದು ಪ್ರಶ್ನೆಯು ನಮ್ಮ ಹೃದಯದಲ್ಲಿ ಉದ್ಭವಿಸುತ್ತದೆ. ದೇವರು ನನಗೆ ಅಷ್ಟೊಂದು ಬಾಧ್ಯತೆಯನ್ನು, ಆಸ್ತಿಯನ್ನು ಇಟ್ಟಿದ್ದರಾದರೆ ನಾನು ಯಾಕೆ ಅದರಲ್ಲಿ ಪಾಲುದಾರನಾಗಿಲ್ಲ? ನಾನು ಯಾಕೆ ಅದನ್ನು ನನ್ನ ಸುತ್ತಲೂ ನೋಡುವುದಿಲ್ಲ? ದೇವರು ನನಗಾಗಿ ಇಟ್ಟ ಆ ಬಾಧ್ಯತೆಯನ್ನು ನಾನ್ಯಾಕೆ ಅನುಭವಿಸುತ್ತಾ ಇಲ್ಲ? ದೇವರ ವಾಕ್ಯ ಹೇಳುತ್ತದೆ, ನನಗೆ ಬಾಧ್ಯತೆ ಇದೆ ಎಂದು. ಅದು ವೈಭವಯುತವಾದ ಬಾಧ್ಯತೆ ಎಂದು. ಹೌದಾದರೆ ನಾನ್ಯಾಕೆ ಅದನ್ನು ನೋಡುವುದಿಲ್ಲ, ಅದನ್ನು ಅನುಭವಿಸುವುದಿಲ್ಲ? ಇನ್ನೊಮ್ಮೆ ಈ ವಾಕ್ಯವನ್ನು ಓದುವ. ನಾನು ನಿಮಗೆ ದಯಪಾಲಿಸಿದ ಸ್ವತ್ತನ್ನು ನಿಮ್ಮ ದೋಷದಿಂದಲೇ ಕಳೆದುಕೊಳ್ಳುವಿರಿ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಸ್ವದೋಷದಿಂದಲೇ ಕಳೆದುಕೊಳ್ಳುವಿರಿ. ನೀವಾಗಿ ನಿಮ್ಮ ಬಾಧ್ಯತೆಯನ್ನು ಕಳೆದುಕೊಂಡಿರಿ. ದೇವರು ನಿಮ್ಮ ಬಾಧ್ಯತೆಯನ್ನು ಇಟ್ಟಿದ್ದರು, ಆದರೆ ನೀವಾಗಿಯೇ ಅದನ್ನು ಕಳೆದುಕೊಂಡಿದ್ದೀರಿ. ನಿಮ್ಮ ಬಾಧ್ಯತೆಯನ್ನು, ಹೌದು, ಬಾಧ್ಯತೆಯನ್ನು ಮತ್ತು ಪಿತ್ರಾರ್ಜಿತ ಆಸ್ತಿಯನ್ನು ಇಟ್ಟಿದ್ದರು, ಆದರೆ ನೀವಾಗಿಯೇ ಅದನ್ನು ಬಿಟ್ಟಿರಿ, ಕಳೆದುಕೊಂಡಿರಿ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ನೀವು ನೋಡದ ದೇಶದಲ್ಲಿ ನಿಮ್ಮನ್ನು ನಿಮ್ಮ ಶತ್ರುಗಳಿಗೆ ದಾಸರನ್ನಾಗಿ ಮಾಡುವೆನು. ನೀವು ನಿಮ್ಮ ಶತ್ರುವಿನ ಸೇವೆ ಮಾಡುವಿರಿ. ಆದುದರಿಂದ ನಿಮ್ಮ ಬಾಧ್ಯತೆಯನ್ನು ಅನುಭವಿಸ ಬದಲು ನೀವು ನಿಮ್ಮ ವೈರಿಯ ಸೇವೆ ಮಾಡುವಿರಿ. ದೇವರು ನಿಮಗೆ ಬಾಧ್ಯತೆಯನ್ನು ಕೊಟ್ಟಿದ್ದರು, ಹೌದು, ದೇವರು ದಯಪಾಲಿಸಿದ್ದರು, ಆದರೆ ನೀವಾಗಿಯೇ ಅದನ್ನು ನಿಮ್ಮ ಸ್ವದೋಷದಿಂದ ಕಳಕೊಂಡಿರಿ ಮತ್ತು ನಿಮ್ಮ ಶತ್ರುವಿನ ಸೇವೆ ಮಾಡುವುದರಲ್ಲಿ ನಿಮ್ಮ ಜೀವನವನ್ನು ಕೊನೆಗೊಳಿಸಿದಿರಿ. ಯಾಕೆಂದರೆ ನೀವು ನನ್ನೊಳಗೆ ರೋಷಾಗ್ನಿಯನ್ನು ಹತ್ತಿಸಿದ್ದೀರಿ. ಹೌದು, ದೇವರು ಇಟ್ಟ ಬಾಧ್ಯತೆಯನ್ನು ಅನುಭವಿಸ ಬದಲು ಈ ಮಕ್ಕಳು ಹೇಗೆ ರೋಷಾಗ್ನಿಯನ್ನು ಹತ್ತಿಸಿದರು ಮತ್ತು ತಮ್ಮ ಬಾಧ್ಯತೆಯನ್ನು ಕಳಕೊಂಡರು? ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹೌದು, ಮಾನವ ಮಾತ್ರದವರಲ್ಲಿ ಭರವಸೆಯಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನರಜನ್ಮವನ್ನು ತನ್ನ ಭುಜಬಲವೆಂದು ತಿಳಿದು. ಆಮೆನ್. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅವನು ಅದನ್ನು ಕಾಣನು. ಯಾರೂ ವಾಸಿಸದ ಚೌಡು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾರೂ ವಾಸಿಸದ ಚೌಳು ನೆಲದಲ್ಲಿ ವಾಸಿಸುವ ಸ್ಥಿತಿ ಅವನದು. ನೀವಲ್ಲಿ ಏನಾದರೂ ಬೆಳೆಸಲು ಪ್ರಯತ್ನಿಸಿದರೆ ಅಲ್ಲಿ ಏನೂ ಬೆಳೆಯುವುದಿಲ್ಲ. ಜನರ ಜೀವನವು ಆ ಚೌಳು ನೆಲದ ಹಾಗೆ, ಅಡವಿಯಲ್ಲಿರುವ ಜಾಲಿಯ ಪೊದೆಯಂತೆ. ಅದು ಒಳ್ಳೆಯದು ಬರುವುದನ್ನು ನೋಡುವುದಿಲ್ಲ. ಅದರ ಸುತ್ತಲೂ ಎಲ್ಲವೂ ಕಠಿಣವಾಗಿದೆ. ಬಿರುಸಾದ ನೋವುಭರಿತ ದುಃಸ್ಥಿತಿ, ವನಸ್ಥಳ, ಖಾಲಿ ಸ್ಥಳ, ಬರಿದಾದ ಜಾಗ. ಹೌದು, ತಮ್ಮ ಜೀವನದ ಪ್ರಯಾಣದಲ್ಲಿ ಮುಂದುವರಿದು ಹೋಗುವಾಗ ಅವರ ಹೃದಯವು ನನ್ನ ಮೇಲಿನ ಭರವಸೆಯನ್ನು ಕಳಕೊಂಡಿದ್ದಾರೆ ಮತ್ತು ತಮ್ಮ ಮೇಲೆಯೇ ಭರವಸೆ ಇಟ್ಟಿದ್ದಾರೆ. ಅವರದೇ ಜ್ಞಾನ, ಬುದ್ಧಿವಂತಿಕೆ, ಸಾಮರ್ಥ್ಯ, ಅವರದೇ ಬಲ, ತಾವಾಗಿಯೇ
ಸಂಪೂರ್ಣಗೊಳಿಸುತ್ತೇವೆ ಎಂಬ ಭಾವನೆ. ಇದನ್ನೆಲ್ಲ ಮಾಡಿ ಅವರು ಶಾಪಗ್ರಸ್ತರಾದರು. ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹೌದು, ಹಾಗಾದರೆ ನಿಮ್ಮ ಅವಲಂಬನೆಯು ಯಾರಲ್ಲಿ ಇದೆ? ಅದು ಮುಖ್ಯವಾಗಿದೆ. ನಿಮ್ಮ ನಂಬಿಕೆ ಎಲ್ಲಿದೆ? ನೀವು ಯಾರನ್ನು ನೋಡುತ್ತೀರಿ? ಯಾರಲ್ಲಿ ಅವಲಂಬಿಸಿದ್ದೀರಿ? ನೀವು ನಿಮ್ಮಲ್ಲಿಯೇ ಅವಲಂಬಿಸಿದ್ದೀರಾ? ನಿಮ್ಮ ಜ್ಞಾನ ಅಥವಾ ಯಾವುದೇ ನರಜನ್ಮದ ಭುಜಬಲದ ಮೇಲೆ? ದೇವರ ವಾಕ್ಯವು ಹೇಳುತ್ತದೆ, ನೀವೊಬ್ಬ ಶಾಪಗ್ರಸ್ತ ಮನುಷ್ಯ. ನಿಮ್ಮ ಜೀವನದ ಕೆಲವು ಭಾಗಗಳಲ್ಲಿ ಚೌಳು ನೆಲದಲ್ಲಿ ವಾಸಿಸುವಂಥ ಅನುಭವದಲ್ಲಿರುತ್ತೀರಿ. ನೀವು ಎಷ್ಟೊಂದು ಪ್ರಯತ್ನಪಟ್ಟರೂ ಯಾವಾಗಲೂ ನಿಮ್ಮ ಸುತ್ತಲೂ ಕಠಿಣವಾದ ವಿಷಯಗಳೇ ಜರುಗುತ್ತವೆ. ನಾನು ಹೇಳಿದ್ದು ನಿಮಗೆ ಅರ್ಥವಾಗುತ್ತದಲ್ಲವೇ? ಜೀವನದಲ್ಲಿ ಮುಂದೆ ಸಾಗುವಾಗ ನೀವು ನಿಮ್ಮ ಸ್ವದೋಷದಿಂದ ಬಾಧ್ಯತೆಯನ್ನು ಕಳೆದುಕೊಂಡಿದ್ದೀರಿ. ಹೌದು, ನೀವು ನಿಮ್ಮ ಸ್ವದೋಷದಿಂದ ಬಾಧ್ಯತೆಯನ್ನು ಕಳೆದುಕೊಂಡಿದ್ದೀರಿ. ನೀವು ನಿಮ್ಮಲ್ಲಿಯೇ ನಂಬಿಕೆಯನ್ನು ಇಟ್ಟು. ಹಾಲೆಲೂಯ. ಯೆರೆಮೀಯ ಅಧ್ಯಾಯ 31 ವಾಕ್ಯ 25. ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನೂ ತೃಪ್ತಿಪಡಿಸುವೆನಷ್ಟೇ. ಆಮೆನ್. ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನೂ ತೃಪ್ತಿಪಡಿಸುವೆನು. ದೇವರ ವಾಕ್ಯ ಹೇಳುತ್ತದೆ, ನಾನು ತೃಪ್ತಿಪಡಿಸುವೆನು. ಮನುಷ್ಯನ ಆತ್ಮವು ದಣಿದಿರಬಹುದು ಬೇರೆ ಬೇರೆ ವಿಷಯಗಳಿಂದಾಗಿ. ಆತ್ಮದಲ್ಲಿರುವ ದಣಿವನ್ನು ನೀವು ಹೇಗೆ ನೋಡುತ್ತೀರಿ? ಅಂದರೆ ಒಂದು ರೋಗಿಯು ವೈದ್ಯರ ಬಳಿ ಬಂದು ಹೇಳುತ್ತಾರೆ, ನನಗೆ ಜ್ವರ ಉಂಟು, ನನಗೆ ಹುಷಾರಿಲ್ಲ. ಆಗ ವೈದ್ಯರು ಅವರನ್ನು ಮುಟ್ಟಿ ನೋಡುತ್ತಾರೆ, ಅವರ ಜ್ವರ ಎಷ್ಟಿದೆ ಎಂದು ಪರೀಕ್ಷಿಸಲು. ಅವರ ಹಸಿವಿನ ಬಗ್ಗೆಯೂ ಸಹ ವಿಚಾರಿಸುತ್ತಾರೆ. ಹಾಗೆ ಆ ಮನುಷ್ಯನು ಹೇಳಿದ ಚಿಹ್ನೆಗಳಿಂದ ಅವನ ಸ್ಥಿತಿ ಹೇಗಿದೆ ಎಂದು ತಿಳಿಯುತ್ತದೆ. ಹೌದು, ಒಂದು ಬಳಲಿದ ಅಥವಾ ನೊಂದ ಆತ್ಮವು ಯಾವಾಗಲೂ ವಿಶ್ರಾಂತಿ ಇಲ್ಲದೆ ಇರುತ್ತದೆ ಹಾಗೂ ಅಶಾಂತ ಹೃದಯ, ಪ್ರಕ್ಷುಬ್ಧ ಮನಸ್ಸು ಹೊಂದಿರುತ್ತದೆ ಅಥವಾ ಏನೋ ತಪ್ಪಾಗಿದೆ ಎಂಬ ಮನೋಭಾವನವನ್ನು ಯಾವಾಗಲೂ ಹೊಂದಿರುತ್ತಾರೆ. ಬಳಲಿದ ಆತ್ಮವು ಯಾವಾಗಲೂ ವಿಶ್ರಾಂತಿ ಇಲ್ಲದೆ ಇರುತ್ತದೆ. ಹೌದು, ಒಂದು ಬಳಲಿದ ಮತ್ತು ನೊಂದ ಆತ್ಮವು ವಿಶ್ರಾಂತಿ ಇಲ್ಲದೆ ಮತ್ತು ಎಂದಿಗೂ ಶಾಂತಿ ಇಲ್ಲದೆ ಇರುತ್ತದೆ. ಮನಸ್ಸು ಅಶಾಂತವಾಗಿ ಪ್ರಕ್ಷುಬ್ಧವಾಗಿರುತ್ತದೆ. ಹೌದು, ಹೃದಯದಲ್ಲಿ ಯಾವಾಗಲೂ ಏನೋ ತಪ್ಪಾಗಿದೆ ಎಂಬ ಮನೋಭಾವ. ಈ ಆತ್ಮವು ತನ್ನ ಚೈತನ್ಯವನ್ನು, ಹುರುಪನ್ನು, ಭರವಸೆ, ಉದ್ದೇಶವನ್ನು ಕಳಕೊಂಡಿರುತ್ತದೆ. ಇದೊಂದು ಬಳಲಿದ ಆತ್ಮ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ದೇವರು ಪ್ರತಿಯೊಂದು ಆತ್ಮವನ್ನು ತೃಪ್ತಿಪಡಿಸುತ್ತಾನೆಂದು. ಆಮೆನ್. ಪ್ರತಿಯೊಂದು ಬಳಲಿದ ಮತ್ತು ನೊಂದ ಆತ್ಮವನ್ನು ತನ್ನ ಚೈತನ್ಯ, ಹುರುಪು, ಭರವಸೆ, ಉದ್ದೇಶ ಕಳಕೊಂಡ ಪ್ರತಿಯೊಂದು ಆತ್ಮವನ್ನು ಮತ್ತೆ ತುಂಬುತ್ತಾನೆ. ಆದರೆ ಆ ಆತ್ಮವು ಆತನ ಬಳಿಗೆ ಬರಬೇಕು. ಆಮೆನ್. ಕೀರ್ತನೆ 107 ವಾಕ್ಯ 9.
ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಹೌದು, ಆತನು ಹಂಬಲಿಸುವ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ ಮತ್ತು ಹಸಿದ ಆತ್ಮವನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆಮೆನ್. ಹಾಲೆಲೂಯ. ಪ್ರಸಂಗಿ ಅಧ್ಯಾಯ 1 ವಾಕ್ಯ 8. ಎಲ್ಲ ಕಾರ್ಯಗಳು ಪ್ರಯಾಸದಿಂದ ತುಂಬಿದೆ, ಇದನ್ನು ಮನುಷ್ಯನು ವಿವರಿಸಲಾರನು. ನೋಡುವುದರಿಂದ ಕಣ್ಣು ತೃಪ್ತಿಗೊಳ್ಳದು, ಕೇಳುವುದರಿಂದ ಕಿವಿಯು ದಣಿಯದು. ಆಮೆನ್. ಇಲ್ಲಿ ವಾಕ್ಯವು ಏನು ಹೇಳುತ್ತದೆ? ಎಲ್ಲ ವಸ್ತುಗಳು, ನೀವು ಈ ಭೂಮಿಯಲ್ಲಿ ನೋಡುವ ಎಲ್ಲ ವಸ್ತುಗಳು, ನಿಮ್ಮ ಆತ್ಮ ಮತ್ತು ನೀವು ನೋಡುವ ಎಲ್ಲವುಗಳು, ನಿಮ್ಮ ದುಡಿಮೆ ಯಾವುದೂ ನಿಮಗೆ ತೃಪ್ತಿಯನ್ನು ನೀಡಲಾರವು. ಬೇರೆ ಬೇರೆ ಆವೃತ್ತಿಗಳು ಬೇರೆ ಬೇರೆ ವಿಷಯವನ್ನು ತಿಳಿಸುತ್ತವೆ. ಹೌದು, ಇಲ್ಲಿ ಒಂದು ಆವೃತ್ತಿಯು ಹೇಳುತ್ತದೆ, ಪ್ರತಿಯೊಂದು ವಿಷಯವು ಬಳಲಿಕೆಯನ್ನು ಹೊಂದಿರುತ್ತದೆ. ಈ ಪ್ರಪಂಚದಲ್ಲಿ ನೀವು ನೋಡುವ ಎಲ್ಲ ವಿಷಯಗಳು, ನೀವು ಒಳಗೊಂಡಿರುವ ಎಲ್ಲ ಸಂಗತಿಗಳು ಎಲ್ಲವೂ ಬಳಲಿಕೆಯಿಂದ ಕೂಡಿವೆ. ನೀವು ಆಕ್ರಮಿಸಲು ಅಥವಾ ಹೊಂದಿಕೊಳ್ಳಲು ಬಯಸುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಬಳಲಿಕೆಯ ಅಂಶಗಳು ಇವೆ. ಮತ್ತು ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿ ಕೇಳಿ ಕೇಳಿ ದಣಿಯದು. ಹೌದು, ಸರಿಯಲ್ಲವೇ? ಆಮೆನ್. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುಗಳಲ್ಲಿ, ನೀವು ನೋಡುವ ಪ್ರತಿಯೊಂದರಲ್ಲಿಯೂ ಬಳಲಿಕೆಯ ಅಂಶಗಳಿವೆ. ಆಮೆನ್. ಯೋಹಾನ ಅಧ್ಯಾಯ 7 ವಾಕ್ಯ 37. ಜಾತ್ರೆಯ ಮಹಾದಿನವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಯೋಹಾನ ಅಧ್ಯಾಯ 6 ವಾಕ್ಯ 27. ನಾಶವಾಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನ ಮೇಲೆ ಮುದ್ರೆ ಹಾಕಿ ನೇಮಿಸಿದ್ದಾನೆ ಎಂದನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾಶವಾಗುವ ಆಹಾರಗೋಸ್ಕರ ದುಡಿಯಬೇಡಿರಿ, ಆದರೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಆಮೆನ್. ಇಲ್ಲಿ 2 ರೀತಿಯ ದುಡಿಮೆಯ ಬಗ್ಗೆ ಹೇಳುತ್ತದೆ. ಒಂದು ದುಡಿಮೆಯು ಅದು ನಾಶವಾಗಿ ಹೋಗುವ ವಸ್ತುಗಳಿಗೋಸ್ಕರ, ಮತ್ತೊಂದು ದುಡಿಮೆಯು ಅದು ನಿತ್ಯ ಜೀವಕ್ಕೆ ಉಳಿಯುವ ವಸ್ತುಗಳಿಗೋಸ್ಕರ. 2 ರೀತಿಯ ದುಡಿಮೆಯಲ್ಲಿ ಮನುಷ್ಯನು ಒಳಗೊಂಡಿರುತ್ತಾನೆ. ಹೌದು, 2 ರೀತಿಯ ದುಡಿಮೆಯಲ್ಲಿ, ಒಂದು ದುಡಿಮೆಯು ಆಹಾರಗೋಸ್ಕರ, ಅದು ನಾಶವಾಗುತ್ತದೆ. ಇನ್ನೊಂದು ದುಡಿಮೆಯು ಆಹಾರಗೋಸ್ಕರ, ಆದರೆ ಅದು ನಿತ್ಯ ಜೀವಕ್ಕೆ ಮುನ್ನಡೆಸುತ್ತದೆ. ಆಮೆನ್. ಸರಿಯಲ್ಲವೇ? 2 ರೀತಿಯ ದುಡಿಮೆಯಲ್ಲಿ ಮನುಷ್ಯನು ಒಳಗೊಂಡಿರುತ್ತಾನೆ. ಒಂದು ನಾಶವಾಗುತ್ತದೆ, ಮತ್ತೊಂದು ನಿತ್ಯ ಜೀವಕ್ಕೆ ಮುನ್ನಡೆಸುತ್ತದೆ. ಆಮೆನ್. ಹಾಲೆಲೂಯ. ಯೆಶಾಯ ಅಧ್ಯಾಯ 55 ವಾಕ್ಯ 1 ಮತ್ತು 2. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಊಟ ಮಾಡಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯರ್ಥ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮಷ್ಟಾನದಲ್ಲಿ ಆನಂದ ಪಡಿರಿ. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ,
ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಯಾಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಹೌದು, 2 ರೀತಿಯ ದುಡಿಮೆ, ಹಾಗೂ ಇಲ್ಲಿ ತಿಳಿಸ್ತದೆ 2 ರೀತಿಯ ರೊಟ್ಟಿಯನ್ನು. ಯೇಸು ಹೇಳುತ್ತಾರೆ, ನನ್ನಲ್ಲಿದ್ದ ಆಹಾರದ ಬಗ್ಗೆ ನಿಮಗೆ ತಿಳಿದಿಲ್ಲ. ನನ್ನ ತಂದೆಯ ಇಚ್ಛೆಯನ್ನು ಮಾಡುವುದೇ ನನ್ನ ಆಹಾರ. ಆ ರೀತಿಯ ಆಹಾರದ ಬಗ್ಗೆ ಯೇಸು ಹೇಳುತ್ತಾರೆ. ಆತನಿಗೆ ತೃಪ್ತಿ ಕೊಡುವ ಆಹಾರದ ಬಗ್ಗೆ ಯೇಸು ಹೇಳುತ್ತಾರೆ, ನನ್ನ ಬಳಿ ಆಹಾರ ಇದೆ, ಆದರೆ ನಿಮಗದು ತಿಳಿದಿಲ್ಲ. ಹೌದು, ಯೇಸು ಹಸಿದಿದ್ದರು ಮತ್ತು ಆ ಬಾವಿಯ ಬಳಿ ಕುಳಿತಿದ್ದರು. ಶಿಷ್ಯರು ಅವರಿಗೋಸ್ಕರ ಆಹಾರ ತರಲು ಹೋಗಿದ್ದರು, ಸರಿಯಲ್ಲವೇ? ಆವಾಗ ಸಮಾರ್ಯ ಹೆಂಗಸು ಬಂದಳು. ಆತನು ಆಕೆಯೊಡನೆ ಮಾತಾಡಿದನು. ನನಗೆ ಬಾಯಾರಿಕೆ ಆಗಿದೆ ಎಂದು ಹೇಳಿ, ನೀನು ತೆಗೆದುಕೊಂಡು ಹೋಗುವ ನೀರನ್ನು ಕುಡಿದರೆ ನೀನು ಪುನಃ ಬಾಯಾರುವಿ. ಆದರೆ ನನ್ನಲ್ಲಿದ್ದ ನೀರು ಕುಡಿದರೆ ನೀನು ಬಾಯಾರುವುದಿಲ್ಲ. ಯೇಸು ಹೇಳುತ್ತಾರೆ, ಆತನಿಂದ ಹರಿಯುವ ಜೀವಜಲದ ಬಗ್ಗೆ. ದೇವರನ್ನು ಸಂಪರ್ಕಿಸುವ ನೀರು, ಆತನ ಹೊಟ್ಟೆಯಿಂದ ಹರಿಯುವ ನೀರು. ಯೋಹನ ಅಧ್ಯಾಯ 7 ವಾಕ್ಯ 38 ಹೇಳುತ್ತದೆ, ನನ್ನ ಹೊಟ್ಟೆಯಿಂದ ಜೀವಕರವಾದ ನೀರಿನ ಹೊಳೆಯು ಹರಿಯುತ್ತದೆ. ಆಮೆನ್. ಇಲ್ಲಿ ಯೇಸು ಹೇಳುತ್ತಾರೆ, ನೀವು ನನ್ನ ಜೊತೆ ಸಂಪರ್ಕದಲ್ಲಿದ್ದರೆ, ನಂಬಿದರೆ ನಿಮ್ಮ ಹೊಟ್ಟೆಯಿಂದಲೂ ಜೀವಕರವಾದ ನೀರಿನ ಹೊಳೆಯು ಹರಿಯುವುದು. ನೀವು ನಿಮ್ಮನ್ನೇ ಬಳಲಿಸುತ್ತೀರಿ, ನಿಮ್ಮ ಆತ್ಮವು ಬಾಯಾರಿದೆ. ಹೌದು, ನಿನ್ನ ಹೃದಯವು ವಿಶ್ರಾಂತಿಯಿಲ್ಲದೆ ಅಶಾಂತವಾಗಿದೆ. ನೀನು ಅನೇಕ ಗಂಡಸರ ಹಿಂದೆ ಹೋದೆ ಮತ್ತು ಭಾವಿಸಿದೆ ಅವರು ನಿನ್ನನ್ನು ತೃಪ್ತಿಪಡಿಸುತ್ತಾರೆಂದು. ಆದರೆ ನಿನ್ನ ಆತ್ಮದಲ್ಲಿ ಇನ್ನೂ ಹಂಬಲವಿದೆ. ನೀನು ಹಲವು ಸಲ ಮದುವೆಯಾದೆ, ಆದರೆ ಅವರಾರೂ ನಿನ್ನನ್ನು ತೃಪ್ತಿಪಡಿಸಲಿಲ್ಲ ಅಥವಾ ಸಂತೋಷಪಡಿಸಲಿಲ್ಲ. ಹೌದು, ಯಾಕೆಂದರೆ ನಿನ್ನ ಆತ್ಮದಲ್ಲಿದ್ದ ಬಾಯಾರಿಕೆಯು ಈ ಪ್ರಪಂಚದ ಲೌಕಿಕ ವಿಷಯಗಳು ಅದನ್ನು ತೃಪ್ತಿಪಡಿಸುವುದಿಲ್ಲ. ಆಮೆನ್. ಸರಿಯಲ್ಲವೇ? ಪುನಃ ಒಮ್ಮೆ ಈ ವಾಕ್ಯವನ್ನು ಓದುವ. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಆಮೆನ್. ಹೌದು, ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹೌದು, ಬಾಯಾರಿಕೆಯು ಪ್ರತಿಯೊಂದು ಆತ್ಮದಲ್ಲಿ ಇದೆ. ನಿಮ್ಮ ಜೊತೆಯಲ್ಲಿರುವವರಲ್ಲಿ ಹೇಳಿ, ಪ್ರತಿಯೊಂದು ಆತ್ಮದಲ್ಲಿ ಬಾಯಾರಿಕೆ ಇದೆ ಮತ್ತು ಅವರು ಪ್ರಾಪಂಚಿಕ ವಸ್ತುಗಳಿಂದ ಆ ಬಾಯಾರಿಕೆಯನ್ನು ತಣಿಸಬಹುದೆಂದು ಭಾವಿಸುತ್ತಾರೆ. ಖ್ಯಾತಿಯು ಅದನ್ನು ತಣಿಸಬಹುದು, ಹಣವು ಅದನ್ನು ತಣಿಸಬಹುದು, ಶ್ರೀಮಂತಿಕೆ, ಅಧಿಕಾರ ಅದನ್ನು ತಣಿಸಬಹುದೆಂದು ಭಾವಿಸುತ್ತಾರೆ. ಪ್ರತಿಯೊಂದು ಆತ್ಮದಲ್ಲಿಯೂ ತಣಿಸಲಾರದ ದಾಹವಿದೆ. ಆಮೆನ್. ಮತ್ತು ಅವರು ಅನೇಕ ವಸ್ತುಗಳಿಂದ ತುಂಬಿಸಲು ಪ್ರಯತ್ನಿಸುತ್ತಾರೆ.
ಆದರೆ ಯೇಸು ಹೇಳುತ್ತಾರೆ, ಯಾರು ಬಾಯಾರಿದ್ದೀರಿ, ನನ್ನ ಬಳಿಗೆ ಬನ್ನಿರಿ ಮತ್ತು ಕ್ರಯವಿಲ್ಲದೆ ಕುಡಿಯಿರಿ. ನೀವು ಭಾವಿಸುತ್ತೀರಿ ಆ ವಸ್ತುಗಳು ನಿಮ್ಮ ಬಾಯಾರಿಕೆಯನ್ನು ತಣಿಸಬಹುದೆಂದು. ನಿಮ್ಮ ಆತ್ಮವು ಹಂಬಲಿಸುವ ಆ ವಸ್ತುವಿಗಾಗಿ ನೀವು ನಿಮ್ಮ ದುಡಿಮೆಯನ್ನು, ಹಣವನ್ನು ಖರ್ಚು ಮಾಡುತ್ತೀರಿ, ಸರಿಯಲ್ಲವೇ? ನಿಮಗೆ ತೃಪ್ತಿ ಕೊಡದ ಆ ವಸ್ತುಗಳಿಗೆ ನೀವು ಯಾಕೆ ನಿಮ್ಮ ದುಡಿಮೆ ಮತ್ತು ಹಣವನ್ನು ಖರ್ಚು ಮಾಡುತ್ತೀರಿ? ಮನುಷ್ಯನು ಆ ಒಂದು ವಸ್ತುಗಳು ತಮಗೆ ತೃಪ್ತಿ ಕೊಡಬಹುದೆಂದು ಭಾವಿಸಿ ಅವುಗಳ ಹಿಂದೆ ತಮ್ಮ ದುಡಿಮೆಯನ್ನು ಖರ್ಚು ಮಾಡುತ್ತಾರೆ. ಆದರೆ ಯೇಸು ಹೇಳುತ್ತಾರೆ, ನನ್ನ ಬಳಿಗೆ ಬನ್ನಿರಿ. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಊಟ ಮಾಡಿರಿ. ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ದೇವರ ವಾಕ್ಯವು ಹೇಳುತ್ತದೆ, ಬನ್ನಿರಿ ನೀರಿನ ಬಳಿಗೆ. ನಾನೇ ಜೀವಜಲದ ಬುಗ್ಗೆ ಆಗಿದ್ದೇನೆ. ಆಮೇನ್. ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ, ಆದರೆ ಕ್ರಯಕ್ಕೆ ತೆಗೆದುಕೊಳ್ಳಿರಿ. ಯೇಸು ಹೇಳುತ್ತಾರೆ, ಹಣವಿಲ್ಲದವನು ಸಹ ಬರಲಿ ಮತ್ತು ಕ್ರಯಕ್ಕೆ ತೆಗೆದುಕೊಳ್ಳಲಿ. ಅದೇಗೆ ಸಾಧ್ಯ? ಆತನು ಹೇಳುತ್ತಾನೆ, ಹಣವಿಲ್ಲದವನು ಸಹ ಬರಲಿ. ಬರಲಿ ಎಲ್ಲಿಗೆ? ನೀರಿನ ಬಳಿಗೆ, ಮತ್ತು ಅದನ್ನು ಕ್ರಯಕ್ಕೆ ತೆಗೆದುಕೊಳ್ಳಿರಿ. ಆದರೆ ಅದರ ಕ್ರಯವು ನಿಮ್ಮ ದುಡಿಮೆಯ ಹಣವಲ್ಲ, ಆದರೆ ಅದಕ್ಕೆ ಕ್ರಯ ಉಂಟು, ಅದಕ್ಕೆ ಬೆಲೆ ಉಂಟು. ಹೌದು, ಆಮೆನ್. ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಹೌದು, ಇಲ್ಲಿ ಆ ಲೌಕಿಕ ಹಣವಲ್ಲ, ನೀವು ದುಡಿದು ಸಂಗ್ರಹಿಸಿದ್ದು. ಅದರಿಂದ ಜೀವಕರವಾದ ನೀರನ್ನು ಖರೀದಿಸಲು ಅಸಾಧ್ಯ. ಜೀವಕರವಾದ ನೀರು ಮಾರುಕಟ್ಟೆಯಲ್ಲಿ ದೊರೆಯುವುದಿಲ್ಲ ಅಥವಾ ಸಾಮಾನಿನ ಅಂಗಡಿಯಲ್ಲೂ ದೊರೆಯುವುದಿಲ್ಲ. ನೀವು ಜೀವಜಲದ ಬುಗ್ಗೆಯ ಬಳಿ ಬರಬೇಕು, ಯೇಸುವಿನ ಬಳಿ ಬರಬೇಕು. ಅದನ್ನು ಲೌಕಿಕ ಧನವನ್ನು ನೀಡಿ ಖರೀದಿಸಲಾಗುವುದಿಲ್ಲ. ನೀವು ನಿಮ್ಮ ಹೃದಯದ ಹಸಿವಿನಿಂದ ಆತನನ್ನು ಹಂಬಲಿಸಿ ಆತನ ಬಳಿಗೆ ಬರಬೇಕು, ಆತನನ್ನು ಹುಡುಕಬೇಕು. ನಿಮ್ಮತನಕ್ಕೆ ಸಾಯಬೇಕು. ನಿಮ್ಮದೇ ಜ್ಞಾನದಿಂದ ಅದನ್ನು ಪಡೆಯಲು ಸಾಧ್ಯವಿಲ್ಲ. ದೇವರ ವಾಕ್ಯವು ಹೇಳುತ್ತದೆ, ನರಮನುಷ್ಯನನ್ನು ನಂಬಿದ ಮನುಷ್ಯನು ಶಾಪಗ್ರಸ್ತನು. ಯಾರು ನರಮನುಷ್ಯನ ಭುಜಬಲವನ್ನು ನಂಬುತ್ತಾನೆ ಅವನು ಶಾಪಗ್ರಸ್ತನು. ನೀವು ಸಂಪೂರ್ಣವಾಗಿ ಆತನನ್ನು ಹೊಂದಿಕೊಳ್ಳಬೇಕು. ನಿಮ್ಮಲ್ಲಿದ್ದ ಅನೇಕ ವಸ್ತುಗಳನ್ನು ಬಿಟ್ಟು ಬಿಡಬೇಕು. ದೇವರ ವಾಕ್ಯ ಹೇಳುತ್ತದೆ, ಆತನ ಬಳಿಗೆ ಬನ್ನಿರಿ. ನೀವು ಬಾಯಾರಿದವರೇ, ಪ್ರತಿಯೊಂದು ಆತ್ಮದಲ್ಲಿಯೂ ದಾಹವಿದೆ. ಈ ಜೀವನದಲ್ಲಿ ಅನೇಕ ಜನರು ಆ ದಾಹವೇನೆಂದು ಅರಿಯದೆ ಬದುಕುತ್ತಾರೆ ಮತ್ತು ಅದನ್ನು ಹಲವು ವಿಷಯಗಳಿಂದ ತುಂಬಿಸಲು ಪ್ರಯತ್ನಿಸುತ್ತಾರೆ. ಖ್ಯಾತಿ, ಪ್ರಖ್ಯಾತಿ, ಶ್ರೀಮಂತಿಕೆ, ಅಧಿಕಾರ, ಒಳ್ಳೆಯ ಮನೆಗಳು, ಕಾರುಗಳು ಆ ದಾಹವನ್ನು ತೃಪ್ತಿಗೊಳಿಸುತ್ತಾರೆಂದು ಭಾವಿಸುತ್ತಾರೆ. ಅವರು ಮತ್ತೆ ಏನನ್ನಾದರೂ ಸಾಧಿಸಲು ಹೋಗುತ್ತಾರೆ. ಅದಾದರೂ
ಅವರನ್ನು ತೃಪ್ತಿಗೊಳಿಸಬಹುದೆಂದು ಮತ್ತು ಹೌದು, ಅದರಲ್ಲಿ ಸಂತೋಷ ಸಿಗಬಹುದು. ಆದರೆ ಆ ಸಂತೋಷವು ಮಸುಕಾಗಿ ಮರೆಯಾಗುವುದು. ಆದರೆ ದೇವರು ಕೊಡುವ ಬಾಧ್ಯತೆಯು ಎಂದಿಗೂ ಮಸುಕಾಗಿ ಮರೆಯಾಗುವುದಿಲ್ಲ. ಹೌದು, ಕೆಲವು ವಸ್ತುಗಳು ಮಸುಕಾಗಿ ಮರೆಯಾಗುತ್ತವೆ ಮತ್ತು ಕೆಲವು ವಸ್ತುಗಳು ಬೆಲೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಸರಿಯಲ್ಲವೇ? ಹಾಲೆಲೂಯ. ಆತ್ಮದ ದಾಹವನ್ನು ಜನರು ಅನೇಕ ವಸ್ತುಗಳಿಂದ ತುಂಬಿಸಲು ನೋಡುತ್ತಾರೆ. ತಮ್ಮ ಕುಶಲತೆಯಿಂದ, ದುರಾಸೆಯಿಂದ, ಹೆಸರುವಾಸಿಯಾಗಲು ಪ್ರಯತ್ನಿಸಿ, ಖ್ಯಾತಿ ಗಳಿಸಲು, ಹೀಗೆ ಅನೇಕ ರೀತಿಯಿಂದ. ಆದರೆ ಅದು ಅವರ ಆತ್ಮದ ದಾಹದಿಂದ. ನಾವು ನೋಡುತ್ತೇವೆ ಫೇಸ್ಬುಕ್ಕಲ್ಲಿ ಎಲ್ಲ ಅವರು ಮಾಡುವ ಅನೇಕ ವಿಷಯಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ. ಹೌದು, ಆದರೆ ಯಾಕೆ? ಪ್ರಖ್ಯಾತಿ ಹೊಂದಲು. ಯಾಕೆಂದರೆ ಅವರ ಆತ್ಮದಲ್ಲಿರುವ ಹಂಬಲವನ್ನು ತಣಿಸಲು. ಆಮೇನ್. ಯಾಕೋಬ ಅಧ್ಯಾಯ 4 ವಾಕ್ಯ 8. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹೌದು, ಆತ್ಮವು ದೇವರ ಸಮೀಪಕ್ಕೆ ಬಂದರೆ ಮಾತ್ರ, ಅಥವಾ ಯಾವಾಗ ಆತ್ಮವು ದೇವರ ಬಳಿಗೆ ಬರುತ್ತದೆ ಆವಾಗ ದೇವರು ಅವನ ಸಮೀಪಕ್ಕೆ ಬಂದ ಅನುಭವವನ್ನು ಪಡೆಯುತ್ತಾನೆ. ಆಮೇನ್. ಹೆಜೆಕಿಯೇಲ್ ಅಧ್ಯಾಯ 7 ವಾಕ್ಯ 19. ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು, ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು. ಯೆಹೋವನು ತನ್ನ ರೋಷವನ್ನು ತೀರಿಸುವ ದಿನದಲ್ಲಿ ಅವರ ಬೆಳ್ಳಿ ಬಂಗಾರವು ಅವರನ್ನು ರಕ್ಷಿಸಲಾರದು. ಇಲ್ಲಿ ಬೆಳ್ಳಿ ಬಂಗಾರವು ಮನುಷ್ಯನು ತನ್ನ ಜೀವಮಾನದಲ್ಲಿ ಒಟ್ಟುಗೂಡಿಸುವ ಅತ್ಯಧಿಕವಾದ ಆಸ್ತಿಯ ಚಿಹ್ನೆಯಾಗಿದೆ. ಸರಿಯಲ್ಲವೇ? ಇದು ಐಶ್ವರ್ಯ ಮತ್ತು ಶ್ರೀಮಂತಿಕೆಯ ಬಗ್ಗೆ ಹೇಳುತ್ತದೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಅಬ್ರಹಾಮನು ಬೆಳ್ಳಿ ಬಂಗಾರ ದನ ಕುರಿಗಳನ್ನು ಹೊಂದಿದ್ದರ ಬಗ್ಗೆ, ಯಾಕೆಂದರೆ ಅವನೊಬ್ಬ ಐಶ್ವರ್ಯವಂತ ಮನುಷ್ಯನಾಗಿದ್ದ. ಹೌದು, ಮನುಷ್ಯನು ತನ್ನ ದುಡಿಮೆಯಲ್ಲಿ ಪಡೆಯುವಂತಹ ಅತ್ಯಧಿಕವಾದ ಐಶ್ವರ್ಯ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರು ಬೆಳ್ಳಿ ಬಂಗಾರವನ್ನು ತಿರಸ್ಕರಿಸುತ್ತಾರೆ. ಯಾಕೆಂದರೆ ಅವರ ಆತ್ಮದಲ್ಲಿದ್ದ ದಾಹ, ಅದರಲ್ಲಿದ್ದ ಆ ಖಾಲಿತನದಿಂದಾಗಿ, ಮತ್ತು ಅವರಿಗೆ ಅರಿವಾಗುತ್ತದೆ ಇದು ಯಾವುದು ಅವರಿಗೆ ತೃಪ್ತಿ ನೀಡುವುದಿಲ್ಲವೆಂದು. ಆಮೇನ್. ಯಾಜಕ ಕಾಂಡ ಅಧ್ಯಾಯ 26 ವಾಕ್ಯ 26. ನಾನು ನಿಮ್ಮ ಜೀವನಾಧಾರವನ್ನು ತೆಗೆದುಬಿಟ್ಟಾಗ 10 ಜನರು ಹೆಂಗಸರು ಒಂದೇ ಒಲೆಯಲ್ಲಿ ರೊಟ್ಟಿ ಸುಟ್ಟು ಅದನ್ನು ತೂಕದ ಪ್ರಕಾರ ಹಂಚಿಕೊಡುವರು. ನೀವು ಅದನ್ನು ಊಟ ಮಾಡಿದಾಗ ತೃಪ್ತಿ ಹೊಂದುವುದಿಲ್ಲ. ಆಮೇನ್. ಹೌದು, ಇಲ್ಲಿ ವಾಕ್ಯವು ಹೇಳುತ್ತದೆ, 10 ಮಂದಿ ಅಡುಗೆ ಭಟರು ನಿಮಗಾಗಿ ರೊಟ್ಟಿಯನ್ನು ತಯಾರಿಸುತ್ತಾರೆ. ಅವರದನ್ನು ನಿಮಗಾಗಿ ತಯಾರಿಸಿ ತರುತ್ತಾರೆ. ನೀವು ತಿನ್ನುತ್ತೀರಿ, ಆದರೆ ನಿಮಗೆ ತೃಪ್ತಿಯಾಗುವುದಿಲ್ಲ. ಹೌದು, 10 ಮಂದಿ ಅಡುಗೆ ಭಟರು ನಿಮಗಾಗಿ ರೊಟ್ಟಿಯನ್ನು ತಯಾರಿಸುತ್ತಾರೆ. ಅವರದನ್ನು ನಿಮಗಾಗಿ ತಯಾರಿಸಿ ತರುತ್ತಾರೆ. ನೀವು ತಿನ್ನುತ್ತೀರಿ, ಆದರೆ ನಿಮಗೆ ತೃಪ್ತಿಯಾಗುವುದಿಲ್ಲ. ಆದುದರಿಂದ ನಿಮ್ಮ ತೃಪ್ತಿಯು ನೀವು ಲೌಕಿಕವಾಗಿ ಪಾಲುದಾರರಾದಲ್ಲಿ ಹೊಂದಿಕೊಂಡಿಲ್ಲ. ಆಮೇನ್. ಮಿಕ ಅಧ್ಯಾಯ 6 ವಾಕ್ಯ 14. ನೀನು ತಿಂದರೂ ನಿನಗೆ ತೃಪ್ತಿಯಾಗದು, ಹಸಿವೆಯು ನಿನ್ನೊಳಗೆ ಇದ್ದೇ ಇರುವುದು. ಆಮೇನ್. ನೀನು ಉಂಡರೂ ನಿನಗೆ ತೃಪ್ತಿಯಾಗದು, ಹಸಿವೆಯು ನಿನ್ನೊಳಗೆ ಇದ್ದೇ ಇರುವುದು. ಇಲ್ಲಿ ವಾಕ್ಯವು ಹೇಳುತ್ತದೆ, ಹೌದು, ನೀವು ತಿಂದರೂ
ನಿಮಗೆ ತೃಪ್ತಿ ಸಿಗುವುದಿಲ್ಲ. ಹೌದು, ನಿಮಗಿಲ್ಲಿ ಅರಿವಾಗುತ್ತದೆ ಏನೋ ಇಲ್ಲಿ ತಪ್ಪಿದೆ ಎಂದು. ಪ್ರಸಂಗಿ ಅಧ್ಯಾಯ 2 ವಾಕ್ಯ 11. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳನ್ನು, ನಾನು ಪಟ್ಟ ಪ್ರಯಾಸಗಳನ್ನು ಗಮನವಿಟ್ಟು ಪರಿಶೀಲಿಸಿದೆ. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು. ಸೂರ್ಯನ ಕೆಳಗೆ ಯಾವ ಲಾಭವೂ ಕಾಣಲಿಲ್ಲ. ಆಮೆನ್. ನಾನು ಎಲ್ಲಿ ನೋಡಿದೆ? ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳನ್ನು. ಹೌದು, ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳನ್ನು. ಹೌದಲ್ಲವೇ? ಮತ್ತು ನಾನು ಪ್ರಯಾಸಪಟ್ಟ ನನ್ನ ಶ್ರಮದಲ್ಲಿಯೂ ದೃಷ್ಟಿಯನ್ನಿಟ್ಟೆನು. ಇದೆಲ್ಲವೂ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಎಲ್ಲವೂ ವ್ಯರ್ಥವಾಯಿತು. ಗಾಳಿಯನ್ನು ಹಿಡಿಯಲು ಪ್ರಯತ್ನಪಟ್ಟಂತೆ. ಅವನು ಹೇಳುತ್ತಾನೆ, ಎಲ್ಲ ನನ್ನ ಶ್ರಮ, ನನ್ನ ದುಡಿಮೆ ಹಾಗೂ ನನ್ನನ್ನೇ ತಣಿಸಲು ನಾನು ಮಾಡಿದ ಎಲ್ಲ ಪ್ರಯತ್ನಗಳು, ಇವುಗಳು ನನಗೆ ತೃಪ್ತಿ ಕೊಡಬಹುದೆಂದು. ನಾನು ಮಾಡಿದ ಎಲ್ಲ ದುಡಿಮೆಗಳು, ನನ್ನ ಶ್ರಮಗಳು. ಹೌದು, ಆದರೆ ಈಗ ನನಗೆ ಅರಿವಾಯಿತು, ಅದೆಲ್ಲವೂ ವ್ಯರ್ಥ, ಗಾಳಿಯನ್ನು ಹಿಡಿದಿಡಲು ಮಾಡುವ ಪ್ರಯತ್ನದಂತೆ. ಸರಿಯಲ್ಲವೇ? ನೀವು ಇದನ್ನು ಅರ್ಥ ಮಾಡಿಕೊಂಡಿರಲ್ಲವೇ? ಆಮೆನ್. ಹಾಲೆಲೂಯ. ಇದನ್ನು ಹೇಳಿದ್ದು ಒಬ್ಬ ಐಶ್ವರ್ಯವಂತ ಮನುಷ್ಯನು. ಈ ಪ್ರಪಂಚದಲ್ಲಿ ಬದುಕಿದ್ದ ಈ ಐಶ್ವರ್ಯವಂತ ಮನುಷ್ಯನು ಅದನ್ನು ಹೇಳಿದ್ದ. ಅರಸನಾದ ಸೊಲೊಮೋನನು. ಅವನು ಹೇಳುತ್ತಾನೆ, ನನ್ನೆಲ್ಲ ಶ್ರಮ, ನನಗಿರುವುದೆಲ್ಲ, ವ್ಯಾಪಾರಕ್ಕೆ ಹೋದ ಎಲ್ಲ ಹಡಗುಗಳು, ಓಫೀರಿನ ಬಂಗಾರವನ್ನು ತರಲು, ಬೇರೆ ಬೇರೆ ದೇಶಗಳಿಂದ ಬೆಲೆ ಬಾಳುವ ವಸ್ತುಗಳನ್ನು ತರಲು, ವಿಶೇಷವಾದ ತಿಂಡಿ ತಿನಿಸುಗಳನ್ನು, ನನ್ನ ಎಲ್ಲ ಮಾರಾಟದ ಸರಕುಗಳು, ಕುದುರೆಗಳ ವ್ಯಾಪಾರ, ನಾನು ನೆಟ್ಟ ಎಲ್ಲ ದ್ರಾಕ್ಷಿ ತೋಟಗಳು, ನಾನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳು, ನಾನು ಈಗ ಪರಿಗಣಿಸುವಾಗ ನನಗೇನೋ ಬೇಕು, ಅದನ್ನು ನಾನು ಹಿಡಿಯಲು ಹೋಗುವಾಗ ನನಗೆ ಅರಿವಾಯಿತು, ನಾನು ಬರೇ ಗಾಳಿಯನ್ನು ಮಾತ್ರ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇನೆಂದು. ಆಮೆನ್. ಹೌದು, ನಾವು ಪವಿತ್ರಾತ್ಮನ ಗಾಳಿಯನ್ನು ಹಿಡಿದಿಟ್ಟುಕೊಳ್ಳಬೇಕು. ಒಂದು ಮಾತ್ರ ರೂಹ, ಪವಿತ್ರಾತ್ಮನ ಗಾಳಿ ಮಾತ್ರ ನಮಗೆ ತೃಪ್ತಿ ಕೊಡಲು ಸಾಧ್ಯ. ಬೇರೆಲ್ಲ ಅನ್ವೇಷಣೆಗಳು ವ್ಯರ್ಥವಾದವುಗಳು. ಅವುಗಳು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳಲು ಮಾಡುವ ಪ್ರಯತ್ನದಂತೆ ವ್ಯರ್ಥವಾದವುಗಳು. ಆಮೆನ್. ದೇವರಾತ್ಮ ಮಾತ್ರ ನಿಮಗೆ ತೃಪ್ತಿ ಕೊಡಲು ಸಾಧ್ಯ. ಸರಿಯಲ್ಲವೇ? ಆಮೆನ್. ಹಾಗಾದರೆ ತೃಪ್ತಿಯನ್ನು ತರುವ ವಿಷಯವು ಯಾವುದು? ನಿಮ್ಮ ಪದವಿಯ ಭಾಗವಹಿಸುವಿಕೆಯು ದೇವರ ರಾಜ್ಯದ ಉದ್ದೇಶಕ್ಕಾದರೆ ಮಾತ್ರ ಅದು ನಿಮಗೆ, ಮನುಷ್ಯನ ಆತ್ಮಕ್ಕೆ ತೃಪ್ತಿಯನ್ನು ನೀಡುತ್ತದೆ. ಆಮೆನ್. ನೀವು ದೇವರ ರಾಜ್ಯದಲ್ಲಿ ಭಾಗವಹಿಸುವ ಹಂತವು ನಿಮಗೆ ತೃಪ್ತಿಯನ್ನು ನೀಡುತ್ತದೆ. ನಿಮ್ಮ ರಾಜ್ಯವು ಬರಲಿ ಯೋಜನೆ. ಪ್ರಪಂಚದಲ್ಲಿ ಅನೇಕ ಯೋಜನೆಗಳಿವೆ, ಆದರೆ ಯೇಸು ಹೇಳಿದರು, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತವು ನೆರವೇರಲಿ. ದೇವರ ರಾಜ್ಯವು ಬರಲಿ ಯೋಜನೆ. ನೀವು ಈ ಯೋಜನೆಯಲ್ಲಿ ಭಾಗವಹಿಸುವ ರೀತಿಯು
ಮಾತ್ರ ನಿಮಗೆ ತೃಪ್ತಿಯನ್ನು ನೀಡುತ್ತದೆ. ಆಮೇನ್. ನೀವು ಶ್ರಮ ಪಡಬಹುದು, ಪ್ರಯತ್ನ ಪಡಬಹುದು, ಆದರೆ ದೇವರ ರಾಜ್ಯ ಬರಲಿ ಎಂಬ ಯೋಜನೆಯಲ್ಲಿ ನಿಮ್ಮನ್ನು ಅಳವಡಿಸುವುದು, ಅದನ್ನು ಸಂಸ್ಥಾಪಿಸಲು ನಿಮ್ಮ ಉದ್ದೇಶ, ನಿಮ್ಮ ಪಾತ್ರವನ್ನು ಅದರಲ್ಲಿ ಸಂಪೂರ್ಣಗೊಳಿಸುವುದು. ಅದು ಯಾವುದೇ ಪಾತ್ರವಾಗಿರಲಿ, ಅದರಲ್ಲಿ ಮುಂದುವರಿಯುವುದು. ಆಮೇನ್. ಕೀರ್ತನೆ 92 ವಾಕ್ಯ 13 ಹೇಳುತ್ತದೆ, ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹೌದು, ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ದೇವರ ಆಲಯಕ್ಕೆ ಬರುವವರೆಲ್ಲರೂ ನೆಡಲ್ಪಟ್ಟವರಲ್ಲ. ದೇವರ ಆತ್ಮವು ಅವರನ್ನು ನೆಡಬೇಕು. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಆದರೆ ಶತ್ರು ಏನು ಮಾಡುತ್ತಾನೆಂದು ನಿಮಗೆ ತಿಳಿದಿದೆಯೇ? ಯಾರಾದರೂ ಒಂದು ಗಿಡವನ್ನು ಒಂದು ಮಡಕೆಯಲ್ಲಿ ನೆಟ್ಟು 1 ವಾರದೊಳಗೆ ಅದನ್ನು ಅಲ್ಲಿಂದ ತೆಗೆದು ಬೇರೊಂದು ಮಡಕೆಯಲ್ಲಿ, ಪುನಃ 1 ವಾರದೊಳಗೆ ಅಲ್ಲಿಂದ ತೆಗೆದು ಇನ್ನೊಂದು ಮಡಕೆಯಲ್ಲಿ, ಪುನಃ ಇನ್ನೊಂದು ಮಡಕೆಯಲ್ಲಿ ನೆಡುತ್ತೀರಾ? ಹಾಗೆ ಮಾಡಿದರೆ ಆ ಗಿಡದ ಸ್ಥಿತಿ ಏನಾಗಿರಬಹುದು? ಆ ಗಿಡವು ಬೆಳೆಯಲು ಸಾಧ್ಯವೇ? ನೀವು ಅದನ್ನು ಒಂದು ಮನೆ ಕೆಲಸದಂತೆ ಪ್ರಯತ್ನ ಮಾಡಬಹುದು. ಕೀಳುವುದು, ನೆಡುವುದು, ಕೀಳುವುದು, ನೆಡುವುದು. ಹಾಗೆ ಮಾಡಿದರೆ ಆ ಗಿಡವು ಅಲ್ಲೇ ನಿಂತಿರುತ್ತದೆ, ಅದು ಎಂದಿಗೂ ಬೆಳೆಯುವುದಿಲ್ಲ. ಈ ರೀತಿ ಶತ್ರುವು ಜನರ ಜೀವನದಲ್ಲಿ ಮಾಡುತ್ತಾನೆ. ಅವರನ್ನು ಪ್ರತಿ ಸಲ ಕೀಳುತ್ತಾ ಇರುತ್ತಾನೆ ಮತ್ತು ಬೇರೆಡೆಗೆ ನೆಡುತ್ತಾನೆ, ಕೀಳುತ್ತಾನೆ, ನೆಡುತ್ತಾನೆ. ಹೌದು, ಶತ್ರುವು ಸೈತಾನನು. ಜನರು ದೇವರ ಮನೆಯಲ್ಲಿ ಬೇರೂರಲು ಬಿಡುವುದಿಲ್ಲ. ಅಲ್ಲಿ ಅವರು ಬೇರೂರುವುದಿಲ್ಲ, ಬೆಳೆಯುವುದೂ ಇಲ್ಲ ಮತ್ತು ಫಲವನ್ನು ನೀಡುವುದಿಲ್ಲ. ಆದುದರಿಂದ ದೇವರ ರಾಜ್ಯದ ಉದ್ದೇಶದಿಂದ ಅವರು ಕಡಿಯಲ್ಪಡುತ್ತಾರೆ. ಅವರು ಎಂದಿಗೂ ದೇವರ ರಾಜ್ಯದ ಉದ್ದೇಶವನ್ನು ಗುರುತಿಸುವುದಿಲ್ಲ ಮತ್ತು ಅದರಲ್ಲಿ ಮುಂದುವರಿಯುವುದೂ ಇಲ್ಲ. ಸರಿಯಲ್ಲವೇ? ಆದುದರಿಂದ ಯೇಸು ಹೇಳುತ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡದೆ ಇರುವವನು ಧನ್ಯನು. ತುಂಬ ಸಂಶಯಗಳು ಬರಬಹುದು, ಆದರೆ ದೇವರ ಆಲಯದಲ್ಲಿ ನೆಡಲ್ಪಟ್ಟವರು ಚೆನ್ನಾಗಿ ಬೆಳೆಯುವರು. ನೀವು ಬೆಳೆಯಬೇಕಾದರೆ ನಿಮ್ಮನ್ನು ನೆಡಬೇಕು ಹಾಗೂ ನೆಡುವ ಕೆಲಸವನ್ನು ಪವಿತ್ರಾತ್ಮರು ಮಾಡಬೇಕು. ಆಮೇನ್. ಸರಿಯಲ್ಲವೇ? ಹೌದು. ಒಂದು ಹೊಳೆಯಲ್ಲಿ ಕಾಲನ್ನು ಇಡುವುದು. ಪ್ರತಿಯೊಂದು ದೇವರ ಸಭೆಯಲ್ಲಿ ಒಂದು ಹೊಳೆ ಇರುತ್ತದೆ. ಪ್ರತಿಯೊಂದು ಹೊಳೆಯು ದೇವರ ಸಿಂಹಾಸನದಿಂದ ಹರಿದು ಬರುತ್ತದೆ, ಬೇರೆ ಬೇರೆ ಉದ್ದೇಶಗೋಸ್ಕರ. ಏದೆನ್ ತೋಟದಲ್ಲಿ ಸಹ 4 ಹೊಳೆಗಳಿದ್ದವು. ಸರಿಯಲ್ಲವೇ? ಪ್ರತಿಯೊಂದು ಹೊಳೆಯು ಬೇರೆ ಬೇರೆ ಕಡೆ ಹರಿಯುತ್ತಿದ್ದವು, ಬೇರೆ ಬೇರೆ ಪ್ರದೇಶಗಳನ್ನು ಸೇರುತ್ತಿದ್ದವು. ಪ್ರತಿಯೊಂದು ಹೊಳೆಗೂ ಒಂದು ಉದ್ದೇಶವಿತ್ತು. ಆದರೆ ಆ ಹೊಳೆಯ ಬದಿಯಲ್ಲಿ ನೆಟ್ಟ ಒಂದು ಮರದ ಎಲೆಗಳು ಯಾವಾಗಲೂ ಹಸಿರಾಗಿರುತ್ತಿದ್ದವು.
ಯಾವ ಹೊಳೆಯ ಬದಿಯಲ್ಲಿ ನೆಟ್ಟಿದ್ದಾರೆಂದು ಲೆಕ್ಕಿಸದೆ ಮೊದಲು ಅದನ್ನು ನೆಡಬೇಕು. ಅದು ಅಗತ್ಯವಾಗಿದೆ. ನಂತರ ಮಾತ್ರ ಅದು ಎಲ್ಲ ಕಾಲಗಳಲ್ಲಿಯೂ ಫಲವನ್ನು ನೀಡಲು ಸಾಧ್ಯ. ಯಾವ ಮರಗಳನ್ನು ಆ ಹೊಳೆಯ ಬದಿಯಲ್ಲಿ ನೆಟ್ಟಿದ್ದಾರೆ ಆ ಮರದ ಎಲೆಗಳು ಯಾವಾಗಲೂ ಹಸಿರಾಗಿರುತ್ತವೆ. ಆಮೆನ್. ಶತ್ರುವಿನ ಒಂದೇ ಅಭಿಲಾಷೆ ಏನೆಂದರೆ ಜನರು ಎಲ್ಲಿಯೂ ಬೇರೂರಬಾರದೆಂದು ಕಿತ್ತುತ್ತಾ ಇರುವುದು, ಬೇರು ಸಹಿತ ಕಿತ್ತುತ್ತಾ ಇರುವುದು. ದೇವರ ಆಲಯದಲ್ಲಿ ನೆಡಲ್ಪಟ್ಟವರು ಚೆನ್ನಾಗಿ ಬೆಳೆಯುವರು, ಅಥವಾ ಜನರು ಯಾವಾಗಲೂ ಕಾರ್ಯನಿರತರಾಗಿರುವುದು, ಕೆಲಸ ಅದು ಇದು ಎಂದಿಗೂ ಒಂದು ಕಡೆ ಬೇರೂರುವುದಿಲ್ಲ. ನಾನು ಆನ್ಲೈನಲ್ಲಿ ಕೇಳುತ್ತೇನೆ, ನಾನು ಹೀಗೆ ಮಾಡುತ್ತೇನೆ, ಇಲ್ಲ. ಆದರೆ ಜೊತೆ ಸೇರುವುದನ್ನು ಬಿಡಬಾರದು. ಒಂದು ಕೂಡಿ ಆರಾಧನೆಗೆ ಹೋಗುವುದನ್ನು ತಪ್ಪಿಸಬಾರದು. ಇಸ್ರಾಯೇಲರು ಒಂದು ಗುಡಾರವನ್ನು ತಯಾರು ಮಾಡಬೇಕಿತ್ತು, ದೇವರ ಮಂಜೂಷವನ್ನಿಡಲು. ಅದಕ್ಕೆ 48 ಮರದ ತುಂಡುಗಳ ಅಗತ್ಯವಿತ್ತು. ಪ್ರತಿಯೊಂದು ಆ ಮರದ ತುಂಡಿಗೆ ಅದರದೇ ಸ್ಥಳವಿತ್ತು ನಿಲ್ಲಿಸಲು, ಮತ್ತು ಆ ಗುಡಾರವನ್ನು ಸಂಪೂರ್ಣಗೊಳಿಸಿ ದೇವರ ಮಂಜೂಷವನ್ನು ಅದರೊಳಗೆ ಇಡಲು. ಆ ಮರದ ತುಂಡುಗಳು ಜನರ ಸಂಕೇತವಾಗಿದೆ. ಹೌದು, ಜನರನ್ನು ದೇವರ ಸಭೆಯಲ್ಲಿ ತಮ್ಮದೇ ಜಾಗದಲ್ಲಿ ಇಡಲು ಮತ್ತು ಅಥವಾ ನಂತರ ಮಾತ್ರ ದೇವರ ಪ್ರಸನ್ನತೆಯು ಬರುತ್ತದೆ. ಆಮೆನ್. ದೇವರ ಗುಡಾರವನ್ನು ಕಟ್ಟಲೇಬೇಕು, ಹಾಗೂ ಅದರಲ್ಲಿ ಅನೇಕ ರೀತಿಯ ಮರದ ತುಂಡುಗಳಿವೆ. ಅವುಗಳನ್ನು ಸರಿಯಾದ ಸ್ಥಳದಲ್ಲಿಡಬೇಕು. ನಂತರ ಮಾತ್ರ ದೇವರ ಮಂಜೂಷವನ್ನು ಅದರೊಳಗೆ ಇಡಬಹುದು. ಅದು ದೇವರ ಪ್ರಸನ್ನತೆಯ ಸಂಕೇತವಾಗಿದೆ. ಆಮೆನ್. ಹೌದು, ನೀವು ಜೀವನದ ಯಾವುದೇ ಒಂದು ಹಂತದಲ್ಲಿ ನೆಡಲ್ಪಡಬೇಕು. ಬರೇ ಒಳಗೊಂಡಿರುವುದಲ್ಲ, ಬದಲಿಗೆ ದೇವರ ರಾಜ್ಯದ ಉದ್ದೇಶಕ್ಕೆ ನೆಡಲ್ಪಡಬೇಕು. ಜನರು ಅನೇಕ ವಿಷಯಗಳಲ್ಲಿ ಸೇರಿಕೊಂಡಿರುತ್ತಾರೆ, ಆದರೆ ದೇವರ ರಾಜ್ಯದ ಉದ್ದೇಶಕ್ಕೆ ಬದ್ಧವಾಗಿರಬೇಕು. ಅನೇಕ ಜನರು ಒಂದು ವಿಷಯದಲ್ಲಿ ಒಂದು ಕಡೆ ಸೇರಿರುತ್ತಾರೆ, ಇನ್ನೊಂದು ವಿಷಯಕ್ಕೆ ಬೇರೊಂದು ಕಡೆ. ಒಂದು ಪ್ರಾಪಂಚಿಕವಾಗಿ ಆದರೆ ಇನ್ನೊಂದು ಕ್ಲಬ್ಗಳಿಗೆ, ಹೀಗೆ ಅನೇಕ ರೀತಿಯಲ್ಲಿ ಸೇರಿರುತ್ತಾರೆ. ಹೌದು, ಅವರು ಸೇರಿರುತ್ತಾರೆ, ಆದರೆ ಅನೇಕ ವಿಷಯಗಳೊಳಗೆ ಸೇರಿರುತ್ತಾರೆ. ಆದರೆ ಒಂದೇ ಒಂದು ವಿಷಯಕ್ಕೆ ಬದ್ಧರಾಗಿರಬೇಕು. ಆಮೆನ್. ಯೇಸುವಿಗೆ ಒಂದು ವೇಶ್ಯೆಯನ್ನು, ಕಣ್ಣು ಕಾಣದ ಕುರುಡನನ್ನು ರಕ್ಷಿಸಲು, ಗುಣಪಡಿಸಲು ಸುಲಭದ ವಿಷಯವಾಗಿತ್ತು. ಆದರೆ ಸದ್ದುಕಾಯರನ್ನು, ಫರಿಸಾಯರನ್ನು ರಕ್ಷಿಸಲು ಅವರಿಗೆ ಅಸಾಧ್ಯವಾಯಿತು. ಸರಿಯಲ್ಲವೇ? ವೇಶ್ಯೆಗೆ ತಿಳಿದಿತ್ತು ಆಕೆ ಒಬ್ಬಳು ಪಾಪಿ ಎಂದು. ಕುರುಡನು ತಿಳಿದಿದ್ದ ಅವನಿಗೆ ಗುಣವಾಗಬೇಕೆಂದು, ಅವನಿಗೆ ಸಹಾಯ ಬೇಕೆಂದು. ಆದುದರಿಂದ ಅವನು ಕೂಗಿಕೊಳ್ಳುತ್ತಾನೆ. ಆದರೆ ಸದ್ದುಕಾಯರು ಮತ್ತು ಫರಿಸಾಯರು, ಅವರಿಗೆ ಶಾಸ್ತ್ರ ಗೊತ್ತಿತ್ತು, ದೇವರ ವಾಕ್ಯದ ಜ್ಞಾನ, ಕಾನೂನು, ಹೌದು, ಅನೇಕ ವಿಷಯಗಳು ಅವರಿಗೆ ತಿಳಿದಿದ್ದವು. ಆದರೆ ಅವರು ಎಂದಿಗೂ ಯೇಸುವಿನ ಬಳಿ ಬರಲಿಲ್ಲ. ಪಾಪಿಗಳು ತುಂಬ ಸುಲಭದಲ್ಲಿ ರಕ್ಷಣೆ ಹೊಂದುತ್ತಾರೆ. ಕುರುಡನು ರಕ್ಷಣೆ ಹೊಂದಿದ, ಆದರೆ ಫರಿಸಾಯರು ಮತ್ತು ಸದ್ದುಕಾಯರು ರಕ್ಷಣೆ ಹೊಂದಲಿಲ್ಲ. ಒಂದು ಭಯಂಕರವಾದ ಸ್ಥಳ, ಸರಿಯಲ್ಲವೇ? ಆಮೆನ್.
ಯೋಹನ ಅಧ್ಯಾಯ 4 ವಾಕ್ಯ 34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಆಮೆನ್. ಯೇಸು ಏನು ಹೇಳಿದರು? ನನ್ನ ಆಹಾರ. ಯೇಸು ಆಹಾರದ ಬಗ್ಗೆ ಮಾತಾಡಿದರು. ಆಹಾರದಲ್ಲಿ ಪಾಲ್ಗೊಳ್ಳುವಿಕೆಯ ಬಗ್ಗೆ ಹೇಳಿದರು. ಅದು ಯಾವ ಆಹಾರ? ಆತನು ಹೇಳುತ್ತಾನೆ, ದೇವರ ಚಿತ್ತ, ಅಂದರೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. ನನ್ನ ತಂದೆಯು ಈ ಭೂಮಿಯಲ್ಲಿ ನಾನು ಸಂಪೂರ್ಣಗೊಳಿಸಲು ಉದ್ದೇಶಿಸಿದ ಕೆಲಸವೇ ನನ್ನ ಆಹಾರ, ಮತ್ತು ಆ ಕೆಲಸವನ್ನು ನಾನು ಸಂಪೂರ್ಣಗೊಳಿಸಬೇಕು. ನಿಮ್ಮ ಜೊತೆಯವರಲ್ಲಿ ಹೇಳಿ, ನಿಮ್ಮ ಜೀವನದಲ್ಲಿ ದೇವರು ಉದ್ದೇಶಿಸಿದ ಕೆಲಸವಿದೆ, ಅದನ್ನು ನೀನು ಮಾತ್ರ ಸಂಪೂರ್ಣಗೊಳಿಸಬೇಕು. ಆಮೆನ್. ಮತ್ತು ಅದನ್ನು ನೀನು ಮಾತ್ರ ಆ ಕೆಲಸವನ್ನು ಸಂಪೂರ್ಣಗೊಳಿಸಲು ಸಾಧ್ಯ. ಹೌದು, ನೀನು ಮಾತ್ರ ಆ ಕೆಲಸವನ್ನು ಸಂಪೂರ್ಣಗೊಳಿಸಲು ಸಾಧ್ಯ. ದೇವರು ಆ ಕೆಲಸವನ್ನು ನಿನ್ನ ಮುಖಾಂತರ ಸಂಪೂರ್ಣಗೊಳಿಸಲು ಉದ್ದೇಶಿಸಿದ್ದಾರೆ. ಆಮೆನ್. ಅದು ದೇವರು ನಿನಗೆ ಕೊಟ್ಟ ಆದೇಶವಾಗಿದೆ. ಯೇಸು ಹೇಳಿದರು, ಅದು ನನ್ನ ಆಹಾರ, ಅದು ನನಗೆ ಸಂತೃಪ್ತಿಯನ್ನು ನೀಡುತ್ತದೆ. ಆದುದರಿಂದ ಯೇಸು ಹೇಳುವುದು ದೈಹಿಕವಾಗಿ ಏನಾದರೂ ತಿನ್ನುವ ಆಹಾರದ ಬಗ್ಗೆ ಅಲ್ಲ, ಆದರೆ ಆತನು ಹೇಳುವುದು ದೇವರು ಕೊಟ್ಟ ಆದೇಶವನ್ನು ನೆರವೇರಿಸುವುದು, ಮತ್ತು ಅದು ದೈಹಿಕವಾಗಿ ಸೇವಿಸುವ ಆಹಾರಕ್ಕಿಂತ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆಂದು. ಆಮೆನ್. ಕೀರ್ತನೆ 63 ವಾಕ್ಯ 5. ಭ್ರಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಮೃಷ್ಟಾನ್ನ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನನ್ನ ಆತ್ಮವು ದೇವರಲ್ಲಿ ತೃಪ್ತಿ ಹೊಂದುವುದು. ಹೇಗೆ ಒಂದು ಮೃಷ್ಟಾನ್ನ ಭೋಜನದಿಂದ ನನ್ನ ದೇಹವು ಸಂತುಷ್ಟಗೊಳ್ಳುವುದು, ಅದೇ ರೀತಿ ನನ್ನ ಆತ್ಮವು ನನ್ನ ದೇವರಲ್ಲಿ ತೃಪ್ತಿ ಹೊಂದುವುದು. ಆದುದರಿಂದ ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಗುವುದು ನಿಮ್ಮ ದೇವರಲ್ಲಿ ಮಾತ್ರ. ಅವರನ್ನು ಹುಡುಕುವುದರಿಂದ, ಅವರಲ್ಲಿ ಪಾಲುದಾರರಾಗುವುದರಿಂದ. ಆಮೆನ್. ಹೇಗೆ ನಿಮ್ಮ ದೇಹಕ್ಕೆ ಮೃಷ್ಟಾನ್ನ ಭೋಜನದಿಂದ ತೃಪ್ತಿ ಸಿಗುತ್ತದೆ, ಅದೇ ರೀತಿ ನನ್ನ ಆತ್ಮಕ್ಕೆ ತೃಪ್ತಿಯಾಗುವುದು ನನ್ನ ದೇವರಲ್ಲಿ ಮಾತ್ರ. ಆಮೆನ್. ಇದನ್ನು ದಾವೀದ ಅರಸನು ಬರೆಯುತ್ತಾನೆ, ನನ್ನ ದೇವರಲ್ಲಿ ಮಾತ್ರ ನನ್ನ ಆತ್ಮವು ತೃಪ್ತಿಯನ್ನು ಕಂಡುಕೊಳ್ಳುತ್ತದೆ. ಹಾಲೆಲೂಯ. ಯೋಹನ ಅಧ್ಯಾಯ 6 ವಾಕ್ಯ 35. ಯೇಸು ಅವರಿಗೆ, ನಾನೇ ಜೀವದ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ಬಾಯಾರಿಕೆಯಾಗುವುದಿಲ್ಲ. ಯೇಸು ಹೇಳಿದರು, ನಾನು ಜೀವ ಕೊಡುವ ರೊಟ್ಟಿ ಎಂದು. ಯಾರು ನನ್ನ ಬಳಿಗೆ ಬರುತ್ತಾರೆ ಅವರಿಗೆ ಎಂದಿಗೂ ಹಸಿವಾಗುವುದಿಲ್ಲ. ನಿಮ್ಮ ಆತ್ಮದ್ದು ಯಾವುದೇ ರೀತಿಯ ಬಾಯಾರಿಕೆ ಅಥವಾ ಹಸಿವಾಗಿರಬಹುದು, ಅದು ತೃಪ್ತಿಪಡುವುದು ನಮ್ಮ ದೇವರಾದ ಯೇಸುವಿನಲ್ಲಿ ಮಾತ್ರ. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಹಾಲೆಲೂಯ. ಕೆಲವು ಹಸಿವು ಮತ್ತು ದಾಹ
ಯೇಸುವಿನಲ್ಲಿ ಮಾತ್ರ ತೃಪ್ತಿಗೊಳ್ಳುತ್ತವೆ. ಕೀರ್ತನೆ 90 ವಾಕ್ಯ 14. ಮುಂಜಾನೆಯಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆ. ಆಮೇನ್. ಹೌದು, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಹೌದು, ಸಂತೋಷ ಮತ್ತು ಉಲ್ಲಾಸವನ್ನು ದೇವರು ಮಾತ್ರ ಕೊಡಲು ಸಾಧ್ಯ. ಕೀರ್ತನಾಗಾರ ಹೇಳುತ್ತಾನೆ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ತೃಪ್ತಿಪಡಿಸು, ಅಂದರೆ ನನ್ನ ಜೀವನದ ಪ್ರಾರಂಭದಲ್ಲೇ ನನ್ನನ್ನು ಭೇಟಿಯಾಗು. ನಿನ್ನ ಕೃಪೆಯು ನನ್ನನ್ನು ಸುತ್ತುವರಿಯಲಿ. ನೋವು ಮತ್ತು ದುಃಖಗಳಿಂದ ಈ ಪ್ರಾಪಂಚಿಕ ವಸ್ತುಗಳಲ್ಲಿ ತೃಪ್ತಿಯನ್ನು ಹುಡುಕಿ ನನ್ನ ಆಯುಷ್ಯವನ್ನು ಈ ಭೂಮಿಯಲ್ಲಿ ಹಾಳು ಮಾಡದಂತೆ ನನ್ನನ್ನು ಕಾಪಾಡು. ನಿನ್ನ ಪ್ರಸನ್ನತೆಯಲ್ಲಿ ತೃಪ್ತಿ ಇದೆ. ಆದುದರಿಂದ ಬೇಗನೆ ನಿನ್ನ ಕೃಪೆಯಿಂದ ನನ್ನನ್ನು ಭೇಟಿಯಾಗಿ ನನಗೆ ತೃಪ್ತಿಯನ್ನು ನೀಡು, ಆಗ ನನ್ನ ಜೀವಮಾನವೆಲ್ಲ ಉಲ್ಲಾಸಿಸಿ ಹರ್ಷಿಸುವೆನು. ಆಮೆನ್. ಹಾಲೆಲೂಯ. ನಿಮ್ಮ ಹೃದಯವು ಅಶಾಂತವಾಗಿದ್ದರೆ, ನಿಮ್ಮ ಮನಸ್ಸು ಒಂದು ರಣರಂಗವಾಗಿದ್ದರೆ, ನಿಮ್ಮೊಳಗೆ ಏನೋ ತಪ್ಪಿದೆ ಎಂದು ನಿಮಗೆ ಭಾವನೆ ಇದ್ದರೆ, ನೀವು ಯೇಸುವಿನ ಬಳಿಗೆ ಬನ್ನಿರಿ. ಆತನು ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿಮ್ಮ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀವು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Hallelujah. Father, we bring every life under your blood and lordship, Lord. We thank you for the love with which you have called us, Lord. We thank you for the rich inheritance that you have purposed over every life, Lord. Oh, remove every veil and every blindness, Lord, that we may be able to see the hope of our calling and the rich inheritance that you have prepared for us, Lord. And grant us the grace to step into it, Father. Into your hands we entrust every life in this place, and we cover them by your blood, Lord. Let your mercy surround each and every one of our lives, Lord.
and satisfy us early with your presence, Father. Plant every lives for your glory, Father. Continue to build them up, Lord. In Jesus' name. Amen. Hallelujah. Shalom. God bless you. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. Lord be with you. Amen. Hallelujah.